ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ ಸರಣಿಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಳೆ 14ರ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಬಹಳ ದಿನಗಳ ನಂತರ ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಳೆಗಳ ಉತ್ತರಗಳು ಅಂತ ಸಿಗುತ್ತೆ, ಅದನ್ನು ಒತ್ತಿ ನೋಡಬಹುದು. ಈ ವಿಡಿಯೋದ ಕಮೆಂಟ್ ಅಲ್ಲಿ ಕೂಡ ನಾನು ಫಸ್ಟ್ ಆಗಿ ಸಹಿತ ಏನ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಹಾಕಿದ್ದೀನಿ. ಮೇಲೆ ವಿಡಿಯೋದ ಐ ಕಾರ್ಡ್ ಅಲ್ಲಿ ಸಹಿತ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನು ಸಹಿತ ಒತ್ತಿ ನೋಡಬಹುದು. ಶುರು ಮಾಡೋಣ. ಕಲಿಕಾ ಹಾಳೆ 14ರ ಪ್ರಶ್ನೆಗಳಿಗೆ ಉತ್ತರಗಳು ಏನು ಅಂತ. ಕಲಿಕಾ ಹಾಳೆ 14 ಚಟುವಟಿಕೆ 1. ಕೆಳಗೆ ನೀಡಿರುವ ಸ್ತಂಭ ನಕ್ಷೆಯಲ್ಲಿ ಯುರೋಪಿನ ಪ್ರಮುಖ ದೇಶಗಳಾದ ಇಂಗ್ಲೆಂಡ್, ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್ ಮತ್ತು ರಷ್ಯಾಗಳು ಪ್ರಪಂಚದ ಬೇರೆ ದೇಶಗಳ ವಸಾಹತುಗಳನ್ನಾಗಿ ತಮ್ಮ ಅಧೀನದಲ್ಲಿಟ್ಟುಕೊಂಡ ದೇಶಗಳ ಸಂಖ್ಯೆ ಇದೆ. ಈ ನಕ್ಷೆಯನ್ನು ನೋಡಿ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸ್ತಂಭ ನಕ್ಷೆ ನೋಡಿದಾಗ ಎಸ್, ಇದು ಇಂಗ್ಲೆಂಡ್ ಇದೆ, ಪೋರ್ಚುಗಲ್ ಇದೆ, ಸ್ಪೇನ್, ಫ್ರಾನ್ಸ್, ನೆದರ್ಲ್ಯಾಂಡ್ಸ್, ರಷ್ಯಾ, ಜರ್ಮನಿ. ಅತಿ ಹೆಚ್ಚಿನ ವಸಾಹತು ದೇಶ 115 ಯಾವ್ದು ಹೊಂದಿದೆ? ಇಂಗ್ಲೆಂಡ್ ಹೊಂದಿದ್ರೆ. ಅತಿ ಕಡಿಮೆ ಯಾವ್ದಿದೆಪ್ಪ ಅಂತಂದ್ರೆ ರಷ್ಯಾ. ಅದು ಎಷ್ಟಿದೆ ಅಂತಂದ್ರೆ 17 ಹೊಂದಿದೆ. ಪ್ರಶ್ನೆ ನೋಡುವ. ಪ್ರಶ್ನೆ 1, ಅತಿ ಹೆಚ್ಚಿನ ವಸಾಹತನ್ನು ಹೊಂದಿರತಕ್ಕಂಥ ದೇಶ ಯಾವುದು? ಈ ದೇಶ ಹೆಚ್ಚು ವಸಾಹತು ಹೊಂದಲು ಕಾರಣ ತಿಳಿಸಿ. ಸ್ತಂಭ ನಕ್ಷೆಯನ್ನು ನೋಡಿದಾಗ ಸೊ ಏನಾಗ್ತದಪ್ಪ ಅಂದ್ರೆ ಇಂಗ್ಲೆಂಡ್ ಏನಾಗದ ಅತಿ ಹೆಚ್ಚಿನ ವಸಾಹತುಗಳನ್ನ ಹೊಂದಿರತಕ್ಕಂಥ ದೇಶ ಆಗಿದೆ. ಸೊ ಉತ್ತರನೂ ಇದೆ. ಕಾರಣ ಏನಿದಪ್ಪ ಅಂದ್ರೆ ಸೊ ಮೊಟ್ಟ ಮೊದಲಿಗೆ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥ ಪ್ರಾರಂಭ ಮಾಡಿರ್ತಕ್ಕಂಥದ್ದೇ ಇಂಗ್ಲೆಂಡ್ ದೇಶ. ಇದು ಒಂದು ಕಾರಣ. ಮುಂದೆ ಇಂಗ್ಲೆಂಡ್ ದೇಶ ಏನ್ ಮಾಡ್ತಪ್ಪ ಅಂದ್ರೆ ಬೇರೆ ಎಲ್ಲಾ ದೇಶಗಳಿಂದ ಕಚ್ಚಾ ವಸ್ತುಗಳನ್ನ ಸಂಗ್ರಹಿಸಿಕೊಳ್ತು, ತರಿಸಿಕೊಳ್ತು, ಅದನ್ನ ಸಿದ್ಧ ವಸ್ತುಗಳನ್ನಾಗಿ, ಉಡುಪುಗಳನ್ನಾಗಿ ಮಾಡಿ ಮಾರಾಟವನ್ನ ಮಾಡಿತು. ಈ ತರನಾಗಿ ಭರ್ಜರಿಯಾಗಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿಯ ವೇಗ ಇಂಗ್ಲೆಂಡ್ ಅನ್ನ ಹೊಂದಿತು. ಸೊ ಅದಕ್ಕಾಗಿ ಈ ಎರಡು ಕಾರಣಗಳಿಂದ ಏನ್ ಹೇಳಬಹುದು, ಇಂಗ್ಲೆಂಡ್ ಅತಿ ಹೆಚ್ಚಿನ ವಸಾಹತುಗಳನ್ನ ಹೊಂದಿತು. ಪ್ರಶ್ನೆ 2, ಭಾರತದಲ್ಲಿ ವಸಾಹತು ಹೊಂದಿರದ ದೇಶಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಎಸ್, ಭಾರತದಲ್ಲಿ ಯಾವ ವಸಾಹತುಗಳನ್ನ ಹೊಂದರದೇ ಇರ್ತಕ್ಕಂಥ ದೇಶಗಳಂತಂದ್ರೆ ಬ್ರಿಟನ್, ಪೋರ್ಚುಗಲ್ ಮತ್ತು ನೆದರ್ಲ್ಯಾಂಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 3, ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು ಸಮುದ್ರಯಾನದಲ್ಲಿ ಮುಂಚೂಣಿಯಲ್ಲಿದ್ದವು, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಅರಬ್ಬರು ಏನಾಗಿದ್ರಪ್ಪ ಅಂದ್ರೆ ಏಕಸ್ವಾಮ್ಯವನ್ನ ಹೊಂದಿದ್ರು. ಈ ಅರಬ್ಬರ ಏಕಸ್ವಾಮ್ಯವನ್ನ ಮುರಿಯಲೇಬೇಕಾಗಿರ್ತಕ್ಕಂಥ ಪ್ರಬಲ ಇಚ್ಛೆ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳ ಹೊಂದಿದ್ದವು. ಸೊ ಅರಬ್ಬರ ವಿರುದ್ಧ ಇರತಕ್ಕಂಥ ಪ್ರಬಲ ಇಚ್ಛೆ ಒಂದನೇ ಕಾರಣ. ಎರಡನೇದು ಎಸ್, ಒಂದು ಭೂಮಿಯ ಮೇಲೆ ಇರತಕ್ಕಂಥ ಹೊಸ ಖಂಡಗಳ ಅನ್ವೇಷಣೆ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ದೇಶಗಳೇ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು. ಇದು ಕೂಡ ಒಂದು ಕಾರಣ. ಮುಂದೆ ಎಸ್, ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದ ರಾಜರು ನಾವಿಕರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು, ಬಹುಮಾನವನ್ನು ಕೊಡ್ತಾ ಇದ್ರು ಸಮುದ್ರಯಾನ ಮಾಡಲಿಕ್ಕೆ. ಸಮುದ್ರಯಾನಕ್ಕಾಗಿ ರಾಜರ ಪ್ರೋತ್ಸಾಹ ಸಹಿತ ಕಾರಣ ಆಯಿತು. ಮುಂದೆ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾಗಿರ್ತಕ್ಕಂಥ ದಿಕ್ಸೂಚಿ ಆಗಿರಬಹುದು, ನಕ್ಷತ್ರ ಉನ್ನತಿ ಮಾಪನ ಅಂತಕ್ಕಂಥ ಅಸ್ಟ್ರೋಲೋಬ್ಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳಲ್ಲಿ ಕಂಡು ಹಿಡಿದರು. ಇವೆಲ್ಲ ಹೊಸ ವೈಜ್ಞಾನಿಕ ಅನ್ವೇಷಣೆಗಳ ಸಹಿತ ಏನತ್ತಪ್ಪ ಅಂದ್ರೆ ಸಮುದ್ರಯಾನ ಮಾಡ್ಲಿಕ್ಕೆ ಮುಂಚೂಣಿಯಾಗಿರ್ತಕ್ಕಂಥ ಕಾರಣಗಳೇ ಆಗಿದ್ದಾವೆ. ಮುಂದಿನ ಪ್ರಶ್ನೆ 4, ಸೂರ್ಯ ಮುಳುಗದ ನಾಡು ಎಂದು ಇಂಗ್ಲೆಂಡ್ ಅನ್ನ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ಅತಿ ಸರಳವಾದ ಇರ್ತಕ್ಕಂಥ ಇಂಗ್ಲೆಂಡ್ ಮುಖ್ಯವಾಗಿ 2 ನೀತಿಗಳನ್ನು ಹೊಂದಿತ್ತು. ಒಂದು ವಸಾಹತುಶಾಹಿ ನೀತಿ, ಎರಡನೇದು ಸಾಮ್ರಾಜ್ಯಶಾಹಿ ನೀತಿ. ಈ 2 ನೀತಿಯನ್ನು ಬಳಸಿಕೊಂಡು ಅದು 115ಕ್ಕಿಂತ ಹೆಚ್ಚು ಅಂದ್ರೆ 117ಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಆಡಳಿತವನ್ನ ಮಾಡ್ತು. ಈ ಭೂಮಿ ಮೇಲೆ ಬಹುಪಾಲು ಪ್ರದೇಶ ಏನಾಗಿತ್ತಪ್ಪ ಅಂದ್ರೆ ಇಂಗ್ಲೆಂಡ್ ದೇಶದ ಆಡಳಿತಕ್ಕೇನೆ ಒಳಪಟ್ಟಿತ್ತು. ಅದೇ ಕಾರಣಕ್ಕಾಗಿ ಏನ್ ಹೇಳ್ತಾರಪ್ಪ ಅಂದ್ರೆ ಇಂಗ್ಲೆಂಡ್ ದೇಶವನ್ನ ಸೂರ್ಯ ಮುಳುಗದ ನಾಡು ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಎಸ್, ಈ ಒಂದು ಕೋಷ್ಟಕದಲ್ಲಿ ಯುರೋಪಿನ ಪ್ರಮುಖ ದೇಶಗಳನ್ನ ಕೊಟ್ಟಿದ್ದಾರೆ. ಅದರ 3 ವಸಾಹತ ದೇಶಗಳನ್ನ ಗುರುತಿಸಿ ಪ್ರಪಂಚದ ನಕ್ಷೆಯಲ್ಲಿ ಗುರುತಿಸಬೇಕು. ನಾನು ಈ ಒಂದು ಯುರೋಪ್ ಖಂಡದ ದೇಶಗಳಲ್ಲಿ ಇರ್ತಕ್ಕಂಥ ವಸಾಹತು ದೇಶಗಳನ್ನ ಹೇಳ್ತೀನಿ. ನೀವೇನ್ ಮಾಡಿರಪ್ಪ ಅಂದ್ರೆ ಅಟ್ಲಾಸ್ ಆಗಿರ್ಬೋದು ಅಥವಾ ನಿಮ್ಮ 9ನೇ ತರಗತಿಯ ಸಮಾಜ ವಿಜ್ಞಾನ ನಕಾಶೆ ಪುಸ್ತಕದಲ್ಲಿರ್ತಕ್ಕಂಥ ಸೊ ವಸಾಹತುಗಳ ದೇಶಗಳ ನಕ್ಷೆಯಲ್ಲಿ ತಾವೇನ್ ಮಾಡಿ ಅವುಗಳನ್ನ ಗುರುತಿಸಲಿಕ್ಕೆ ಪ್ರಯತ್ನವನ್ನ ಪಡಿ. ಮೊದಲನೇದಾಗಿ ನೋಡೋದಾದ್ರೆ ಇಂಗ್ಲೆಂಡ್ ದೇಶದಲ್ಲಿ ಯಾವ ವಸಾಹತು ಇದ್ದಂದ್ರೆ ಭಾರತ, ಶ್ರೀಲಂಕಾ ಇತ್ತು, ಅಮೆರಿಕ ಇತ್ತು. ಪೋರ್ಚುಗಲ್ ನಲ್ಲಿ ಭಾರತ, ಆಫ್ರಿಕಾ, ಬ್ರೆಜಿಲ್ ಇತ್ತು. ಸ್ಪೇನ್ ದೇಶದಲ್ಲಿ ಅರ್ಜೆಂಟೀನಿಯಾ, ಬೋಲ್ವಿಯಾ ಮತ್ತು ಬೆಲ್ಜಿಯಂ ಇತ್ತು. ಫ್ರಾನ್ಸ್ ಯುರೋಪ್ ದೇಶದಲ್ಲಿ ಆಫ್ರಿಕಾ, ವೆಸ್ಟ್ ಇಂಡೀಸ್ ಮತ್ತು ಡೊಮಿನಿಕಾ ಅಂತಕ್ಕಂಥ ವಸಾಹತು ದೇಶಗಳನ್ನು ಹೊಂದಿದ್ರೆ, ನೆದರ್ಲ್ಯಾಂಡ್ ಒಂದು ಯುರೋಪಿನ ದೇಶ, ಅಂಗೋಲಾ, ಘಾನಾ ಮತ್ತು ಯುವೋರಿ ಕಾಸ್ಟ್ ಅಂತಕ್ಕಂಥ ವಸಾಹತು ದೇಶಗಳನ್ನ ಹೊಂದಿತ್ತು.
ಈ ದೇಶಗಳ ಹೆಸರುಗಳನ್ನ ಈ ದೇಶಗಳನ್ನ ನೀವೇನ್ ಮಾಡ್ರಿ ಪ್ರಪಂಚದ ನಕ್ಷೆಯಲ್ಲಿ ನಿಮ್ಮ ಒಂದು 9ನೇ ತರಗತಿಯ ಸಮಾಜ ವಿಜ್ಞಾನ ನಕಾಶೆ ಪುಸ್ತಕವನ್ನು ಬಳಸಿ ಗುರುತಿಸಿ. ಮುಂದಿನ ಪ್ರಶ್ನೆ ಹಾಗೂ ಕಡೆಯ ಪ್ರಶ್ನೆ. ಈ ಕೆಳಗೆ ದೇಶಗಳನ್ನ ಮತ್ತು ಅಲ್ಲಿ ಜನರನ್ನ ಕರೀತಕ್ಕಂತ ಬಗೆಯನ್ನ ಕೊಟ್ಟಿದ್ದಾರೆ, ಅವುಗಳನ್ನ ಹೊಂದಿಸಿ ಬರೆಯಿರಿ ಇತ್ತು. ಇಂಡಿಯಾದವರನ್ನ ಇಂಡಿಯನ್ಸ್ ಅಂತಾನೆ ಕರೀತಾರೆ. ಹಾಗಾದ್ರೆ ಬೇರೆ ಬೇರೆ ದೇಶರವನ್ನ ಏನಂತ ಕರೀತಾರೆ ಅಂತಕ್ಕಂಥದ್ದು ಇತ್ತು. ಇಂಗ್ಲೆಂಡ್ ಇದೆ, ಪೋರ್ಚುಗಲ್, ಫ್ರಾನ್ಸ್, ನೆದರ್ಲ್ಯಾಂಡ್ ಮತ್ತು USA ಅಂತಕ್ಕಂಥದ್ದು ಇದೆ. ಉತ್ತರ ನೋಡೋದಾದ್ರೆ ಇಂಗ್ಲೆಂಡ್ ಜನರನ್ನ ಬ್ರಿಟಿಷರ್ ಅಂತಾರೆ, ಪೋರ್ಚುಗಲ್ರನ್ನ ಪೋರ್ಚುಗೀಸರ್ ಅಂತಾರೆ, ಫ್ರಾನ್ಸ್ರನ್ನ ಫ್ರೆಂಚರ್ ಅಂತಾರೆ, ನೆದರ್ಲ್ಯಾಂಡ್ಸ್ರನ್ನ ಡಚ್ಚರ್ ಅಂತಾರೆ, USA ಅವರನ್ನ ಅಮೆರಿಕ ಅಂತ ಕರೀತಾರೆ. ಇದು ಸರಿಯಾದ ಹೊಂದಾಣಿಕೆಯ ಜೋಡಿ ಇತ್ತು. ಇಷ್ಟಿತ್ತು ವಿದ್ಯಾರ್ಥಿಗಳೇ 9ನೇ ತರಗತಿಯ ಕಲಿಕಾ ಹಾಳೆ 14ರಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ. ತುಂಬಾ ದಿನಗಳ ನಂತರ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದ್ರೆ ವಿಡಿಯೋಗಳ ಮೇಲೆ ವ್ಯೂಗಳ ಮೇಲೆ ಏನಾಗ್ತದಪ್ಪ ಅಂದ್ರೆ ಡಿಪೆಂಡ್ ಆಗ್ತದ. ಹೆಚ್ಚು ವ್ಯೂಗಳನ್ನ ಕೊಟ್ಟಿದ್ದೆ ಆದ್ರೆ ನಾವೇನ್ ಮಾಡ್ತೀವಿ, ಅದೇ ತರಗತಿಗಳನ್ನ ಅದೇ ಒಂದು ಸೀರೀಸ್ಗಳನ್ನ ನಾವು ಕಂಟಿನ್ಯೂಷನ್ಗಳನ್ನ ತಗೋತೀವಿ. ಬಟ್ ವ್ಯೂಸ್ ಬರ್ದೇ ಇತ್ತಂದ್ರೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಯಾವ ವ್ಯೂಸ್ ಇದಾವಲ್ಲ ಅವುಗಳನ್ನ ತಗೊಳ್ತೀನಿ. ಯಾಕಂದ್ರೆ ನಮ್ ಕಡೆ 9 ಟೈಟಲ್ಗಳನ್ನ ನಾವು ಕಲಿಕಾ ಚೇತರಿಕೆಯಲ್ಲಿ ಉತ್ತರಗಳನ್ನ ಹಾಕ್ತಾ ಇದ್ದೀವಿ. 6ನೇ ತರಗತಿ ಹಿಂದಿ, 7ನೇ ತರಗತಿ ಹಿಂದಿ, 8ನೇ ತರಗತಿ ಹಿಂದಿ ಸಮಾಜ ವಿಜ್ಞಾನ 9ನೇ ತರಗತಿ ಹಿಂದಿ ಮತ್ತು ಸಮಾಜ ವಿಜ್ಞಾನ. ಈ ತರನಾಗಿರ್ತಕ್ಕಂಥ ಒಟ್ಟು 7 ಟೈಟಲ್ಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಕಲಿಕಾ ಚೇತರಿಕೆ ಉತ್ತರಗಳನ್ನ ಪ್ರತಿದಿನ 2 ವಿಡಿಯೋಗಳನ್ನ ಹಾಕ್ತೀವಿ, ಒಂದು ಮುಂಜಾನೆ ಒಂದು ಸಾಯಂಕಾಲ. ಏನಾಗ್ತದಪ್ಪ ಅಂತಂದ್ರೆ ಆ 7 ಸೀರೀಸ್ಗಳಲ್ಲಿ ಯಾವುದು ಹೆಚ್ಚು ಫಾಸ್ಟ್ ಆಗಿ ವ್ಯೂಗಳನ್ನ ಕೊಡ್ತದಲ್ಲ ಅವುಗಳಿಗೆ ಏನ್ ಮಾಡ್ತೀವಿ, ನಾವು ಅದರ ಕಂಟಿನ್ಯೂಷನ್ ಪಾರ್ಟ್ಗಳನ್ನ ತಗೋತೀವಿ. ಅದರ ಜೊತೆಗೆ ನಾವು SSLC ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋ ಚಾನೆಲ್ಗಳನ್ನ ಇರೋದ್ರಿಂದ ಅವ್ರಿಗೂ ಕೂಡ ನಾವು ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ. ಸೊ ಅದೆಲ್ಲ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಗೊಂದಲ ಇದೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ವಿಡಿಯೋಗಳನ್ನ ವ್ಯೂಗಳನ್ನ ಕೊಡಿ, ನಿಮ್ಮ ವ್ಯೂಗಳೇ ನಮ್ಗೆ ಇರ್ತಕ್ಕಂಥ ಒಂದು ಮೋಟಿವೇಶನ್ ಅಂತ ಹೇಳ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಇರಲಿ, ಶೇರ್ ಮಾಡಲು ಮರೆಯದಿರಿ. ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದೆ ಯಾವ ವಿಡಿಯೋ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ನಮ್ಮ ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋಗಿ, ಮೇಲೆ ಒಂದು ವಿಡಿಯೋ ತೋರಿಸುತ್ತೆ ಅಪ್ಕಮಿಂಗ್ ಅಂತ. ಆ ಥಂಬ್ನೇಲ್ ಮೂಲಕ ತಾವೇನ್ ಮಾಡ್ತೀರಿ, ಯಾವ ಕ್ಲಾಸ್ ಇದೆ, ಯಾವ ಸಬ್ಜೆಕ್ಟ್ ಇದೆ, ಯಾವ ಯೂನಿಟ್ ಇದೆ ಅಂತ ಗೊತ್ತಾಗ್ತದ. ಅದರ ಕೆಳಗಡೆ ಡೇಟ್ ಮತ್ತು ಟೈಮಿಂಗ್ ಇರುತ್ತೆ. ಅದರ ಮೇಲೆ ತಾವೇನ್ ಮಾಡ್ಬೋದು, ಈ ವಿಡಿಯೋ ಈ ಸಮಯಕ್ಕೆ ಏನಾಗ್ತದಪ್ಪ ಅಂದ್ರೆ ಹಾಸ್ಟ್ ಆಗ್ತದೆ ಅಂತ ತಿಳ್ಕೊಬಹುದು. ಸೊ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಸೊ ಏನಾದ್ರೂ ಸಂದೇಹ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಲು ಸಹಿತ ಮರೆಯದಿರಿ. ಸಿಗುವ ಮತ್ತೆ ಹೊಸದಾಗಿರ್ತಕ್ಕಂಥ 9ನೇ ತರಗತಿ ವಿಜ್ಞಾನ ಹಿಂದಿ ಮತ್ತೆ ಕಲಿಕಾ ಹಾಳೆ 15ರ ಸಮಾಜ ವಿಜ್ಞಾನದ ವಿಡಿಯೋದೊಂದಿಗೆ.